Hey guys, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ BBK ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ವಾರದಿಂದ ಸ್ಟಾರ್ಟ್ ಮಾಡ್ಕೊಬೇಕಾಗಿತ್ತು. ನಮ್ಮ ಚಾನಲ್ಗೆ ಅಲ್ಕ ನನ್ನ ಮಕ್ಕಳು ಕಮ್ಯುನಿಟಿ ಗೈಡ್ಲೈನ್ಸ್ ಟ್ರ್ಯಾಕ್ ಹಾಕಿದ್ರಿಂದ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ, ಒಳ್ಳೆ ಫ್ಲೋ ಬರಲಿಲ್ಲ. ನಾನೇ ಬಿಗ್ ಬಾಸ್ನ ನೋಡಿರಲಿಲ್ಲ. ಸೊ ಎಲ್ಲ ಎಪಿಸೋಡ್ಗಳನ್ನ ನೋಡಿದ ನಂತರ ನನಗೆ ಪರ್ಸ್ನಲಾಗಿ ಬಂದಿರೋಂಥ ಕಂಟೆಸ್ಟೆಂಟ್ಗಳು ಈ ಥರ ಫೀಲ್ ಆದರೂ ಎಲ್ಲ ನೋಡ್ಕೊಂಬಂದೆ ಡೀಟೇಲಾಗಿ ಏನೇನಾಗಿದೆ ಅಂತ. ಸೊ ಈ ಥರ ಫೀಲ್ ಆಗ್ತಾ ಇದ್ದಾರೆ ನನಗೆ. ಸೊ ಜಡ್ಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾರು ಹೆಂಗಿರ್ತಾರೆ, ಯಾರು ಯಾವಾಗ ಹೆಂಗೆ ಬೇಕಾದ್ರೂ ಚೇಂಜ್ ಆಗಿಬಿಡ್ಬೋದು. ಫಸ್ಟ್ ವೀಕಲ್ಲಿ ಇದ್ದಂಗೆ ಸೆಕೆಂಡ್ ವೀಕಲ್ಲಿ ಇರಲ್ಲ, ಸೆಕೆಂಡ್ ವೀಕಲ್ಲಿ ಇದ್ದಂಗೆ ಲಾಸ್ಟಲ್ಲಿರಲ್ಲ, ಮಿಡಲಲ್ಲಿ ಇರೋದಿಲ್ಲ. ಹೆಂಗೆ ವಾರನೂ ಒಂಥರ ಬಿಗ್ ಬಾಸ್ ಅನ್ನೋದು ಎಂಥ ಮೈಂಡ್ ಗೇಮ್ ಅಂತ ಅಂದರೆ ವಾರನೂ ಗ್ರಾಫ್ ಮೇಲೆ ಕೆಳಗೆ ಎಲ್ಲರದ್ದು ಕೂಡ ಆಗ್ತಾನೆ ಇರುತ್ತೆ. ಸೊ ಫಸ್ಟ್ ವೀಕ್ ಆದ ನಂತರ ನನಗೆ ಈ ಕ್ಯಾರೆಕ್ಟರ್ಗಳು ಈ ಥರ ಅನ್ನಿಸ್ತು ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ. ಫಸ್ಟ್ ಹೇಳ್ತೀನಿ, ಆಮೇಲೆ ಉಗಿಬೋದು ಕಾಮೆಂಟ್ ಸೆಕ್ಷನ್. ನನಗೆ ಸ್ವಲ್ಪ ಜನ ಫ್ಯಾನ್ಸ್ ಆಗೋಗ್ಬಿಟ್ಟಿರ್ತಾರೆ ಆಲ್ರೆಡಿ. ನಾನು ಯಾರಿಗೂ ಇಲ್ಲೇನು ಫ್ಯಾನ್ ಏನಲ್ಲ, ಫಸ್ಟೇ ಹೇಳ್ತಿದ್ದೀನಿ, ನಾನು ಯಾರಿಗೂ ಏನು ಫ್ಯಾನ್ ಅಲ್ಲ, ಯಾರು ಪರವಾಗೂ ಅಲ್ಲ, ಯಾರು ವಿರುದ್ಧವಾಗೂ ಅಲ್ಲ. ಸೊ ನನಗೆ ಇವರು ಈ ಥರ ಅನ್ನಿಸ್ತು ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಡೋಣ. ಎಲಿಮಿನೇಟ್ ಆದ್ರಲ್ಲ ಪಟ್ಟನಾಗ ಎಲಿಮಿನೇಟ್ರ್ ಆದರು. ಯಾರು ಇವ್ರ ಹೆಸರು ಮರ್ತೋಗಿತ್ತು. ಇವ್ರಿಗೂ ಎಲ್ಲರ ಹೆಸರು ಮರ್ತೋಗುತ್ತಲ್ವ, ಹಂಗೇನೆ ನನಗೂ ಇವ್ರ ಹೆಸರು ಮರ್ತೋಗಿತ್ತು. ಇವ್ರ ಹೆಸರೇನು ರಕ್ಷಿತಾ ಅವರು ಏನು ಹೇಳ್ತಾರೆ ಪಾಪ, ಕನ್ನಡನೇ ನೆಟ್ಟಿಗೆ ಮಾತಾಡೋದಕ್ಕೆ ಬರೋದಿಲ್ಲ. ಸೊ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಇನ್ನೂ ಕಲಿತಾ ಇದ್ದಾರೆ ಕನ್ನಡನ. ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟ ಆಗೋರು ಅವ್ರು ಮಾತಾಡೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನೂ ಓಪನ್ ಅಪ್ ಏನು ಆಗಿಲ್ಲ ಅಲ್ಲಿ, ಗೊತ್ತಿರೋದೇ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಇರಿಸಿದ್ದು. ಆ್ಯಂಡ್ ಇವಾಗ ವಾಪಸ್ ಕಳಿಸಿದ್ದಾರೆ. ಅಲ್ಲ, ಇದು ಏನು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಸೀರಿಯಸ್ಲಿ. ಏನಕ್ಕೆ ಅವ್ರನ್ನ ವಾಪಸ್ ಕಳಿಸ್ಬೇಕಾಗಿತ್ತು? 1 ವೀಕ್ ಸೇವ್ ಮಾಡ್ದಂಗೆ ಅಲ್ಲಿ ಬಿಗ್ ಬಾಸ್ ಇವ್ರನ್ನ ಅಲ್ಲಿ ಸುಮ್ಮನೆ ಸೇವ್ ಮಾಡ್ದಂಗೆ. ಇವಾಗ ಎಲಿಮಿನೇಟ್ ಆದ್ರಲ್ಲ ಅಲ್ಲಿ, ಅವ್ರೇನು ಕರ್ಮ ಮಾಡಿದ್ರು ಅಲ್ಲಿ. ಇವಾಗ ನೋಡಿ 74% ವೋಟಿಂಗ್ ಬಂದುಬಿಟ್ಟಿದ್ದು ಇವ್ರಿಗೆ. ಅಲ್ಲಿ ಯಾರವರು ಕರ್ಬಸಪ್ಪ 74% ವೋಟಿಂಗ್ ಬಂದಿತ್ತು ಅಲ್ಲಿ. ಅವ್ರನ್ನೇ ಬೇಕಾದರೆ ಇಟ್ಟಿರ್ಬೋದು, ಅವ್ರನ್ನೇ ಕಳಿಸಿರ್ಬೋದಾಗಿತ್ತಲ್ಲ ಸೀಕ್ರೆಟ್ ರೂಮಿಗೆ ಅಂತ ಅಡ್ವಾಂಟೇಜ್ ಕೊಡೋಂಗಿದ್ರೆ. ಇಲ್ಲಿ ನೋಡಿ ಅವರೇ ಎಲಿಮಿನೇಟಲ್ಲಿ, ಅಮಿತ್ ಎಲಿಮಿನೇಟು. ಇಲ್ಲಿ ಕರ್ಬಸಪ್ಪ 74% ವೋಟಿಂಗ್ನ ತೊಗೊಂಡ್ಬಿಟ್ಟು ಅವರೇ ಎಲಿಮಿನೇಟಲ್ಲಿ. ಸೊ ಇದೊಂಥರ ಒಂದೊಂದು ಟೈಮ್ ನೋಡ್ತಂದ್ರೆ ಅನ್ಫೇರ್ ಅಂತ ಅನಿಸುತ್ತೆ. ಬಟ್ ಏನೋ ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಲೇಬೇಕು. ಇವಾಗ ಅವ್ರು ಎಲಿಮಿನೇಟ್ ಆಗಿದ್ದರೆ ಇವಾಗ ಅವರು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ ಅವರು ಅಂತ ಕೇಳಿಬಿಡಿ, ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಅದು ಬಿಗ್ ಬಾಸಿಗೆ ಬಿಟ್ಟಿದ್ದು. ಸೊ ನನಗಂತೂ ಡಿಸಪಾಯಿಂಟ್ ಆಯಿತು. ಈ ಡಬಲ್ ಎಲಿಮಿನೇಷನ್ ಏನಿತ್ತು ಅದನ್ನು ನೋಡ್ಬಿಟ್ಟು. ಯಾಕಂತಂದರೆ ಅವ್ರಿಗೆ 74% ವೋಟಿಂಗ್ ಬಂದಿತ್ತು. ಸೊ ಇವ್ರನ್ನ 1 ವೀಕ್ ಸೇಫ್ ಮಾಡಿಬಿಟ್ಟು ಮತ್ತೆ ವಾಪಸ್ ಕಳಿಸ್ಬಿಟ್ಟು ಆಟ ಆಡಿಸೋವಂಥದ್ದೆಲ್ಲ ಏನೂ ಇರಲಿಲ್ಲ ಅಲ್ಲಿ. ಯಾಕಂದರೆ ಅವ್ರಿಗೆ ವೋಟಿಂಗ್ ಏನು ಅಷ್ಟೊಂದೇನು ಬಂದಿರಲಿಲ್ಲ ಅಲ್ಲಿ ರಕ್ಷಿತಾ ಅವರಿಗೆ. ಸೊ ಬಿಡಿ, ಏನು ಅವ್ರ ಬಗ್ಗೆ ಪರ್ಸ್ನಲಾಗಿ ನಾನು ಟಾರ್ಗೆಟ್ ಮಾಡ್ಬಿಟ್ಟು ಮಾತಾಡ್ತಾ ಇಲ್ಲ. ಇನ್ನು ಇವಾಗ ಬಂದಿದ್ದಾರೆ, ಇನ್ನು ಮೊದಲನೇ ದಿನ ಇವಾಗ ಆಗಿದೆ ಅಂತ ಅನ್ಕೊಳ್ಳಿ ಅವ್ರದ್ದು. ಸೊ ನೋಡೋಣ, ಇನ್ನೂ ಒಂಥರ ಶಾಕಲ್ಲೇ ಇದ್ದಾರೆ. ಅದೇನೋ ವಿಚಾರಿಸ್ತೀನಿ ಅವ್ರ ಹತ್ರ ಹಂಗೆ ವಿಚಾರಿಸ್ತೀನಿ, ಇವ್ರ ಹತ್ರ ಹಿಂಗೆ ವಿಚಾರಿಸ್ತೀನಿ. ಏನಕ್ಕೆ ನನ್ನ ಕಳಿಸ್ಬಿಟ್ರು ಸ್ಪಂದನಾಗೂ ಮತ್ತು ಮಾಡೋರ್ಗು ಏನಕ್ಕೆ ಇರಿಸ್ಕೊಂಡ್ರು, ನನ್ನ ಏನಕ್ಕೆ ಕಳಿಸ್ಬಿಟ್ರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ. ಸುಮ್ಮನೆ ಜೋಶಲ್ಲಿ ಬಂದವರೇ, ಗೊತ್ತಾಗತ್ತೀರಿ ಬಿಗ್ ಬಾಸ್ ಮನೇಲಿ ಹಿಂಗೆ ಅವಳಿ ಕೊಡ್ತಾರೆ ಅಂತ ಕಿರ್ಚಾಡೋರು ಇನ್ನೂ ಬೇಜಾನ್ ಜನ ಇದ್ದಾರೆ. ಇವರೇನು ಕಿರ್ಚಾಡೋದು ಬದನೇಕಾಯಲ್ಲಿ. ಸೊ ಇನ್ನು ಜಂಟಿ ವಿಚಾರಕ್ಕೆ ಬಂದ್ಬಿಡೋಣ ಇವಾಗ. ಜಂಟಿ ಆಗಿರೋವಂಥ ಚಂದ್ರಪ್ರಭಾ ಆ್ಯಂಡ್ ಸತೀಶ್, ಡಾಕ್ ಸತೀಶ್, ಇವ್ರು ಏನು ಅವಳಿ ಕೊಡ್ತಾರೆ, ಏನು ಬಳ್ಕೊಳ್ಳೋದು ಪೌಡ್ರುಗಳು, ಮೇಕಪ್ಗಳು ನಜ್ಜಿ. ಇವರಿಗೆ ಡಾಕ್ ಸತೀಶ್ ಅನ್ಬಾರ್ದಂತೆ ಗರವ್. ಡಾಕ್ ಸತೀಶ್ ಅಂತಲೇ ಫೇಮಸ್ ಆಗಿರೋದು ಡಾಕ್ ಸತೀಶ್ ಅವರು. ಇವ್ರಿಗೆ ಹಂಗೇನಿಲ್ಲ ಅಂದರೆ ಏನೋ ಬೇರೆ ಗೂಗಲಲ್ಲಿ ಸರ್ಚ್ ಮಾಡಿ ಹಂಗೆ ಬರ್ತದೆ ಹಿಂಗೆ ಬರ್ತದೆ ಹಂಗೆ ಕರೀರಿ ಅಂತ ಗೂಗಲ್ ಸರ್ಚ್ ಮಾಡ್ಕೊಂಡು ಯಾವ ಫೋನ್ ಕೊಡ್ತಾನೆ ಅಲ್ಲಿ ಹೋಗ್ಬಿಟ್ಟಲ್ಲಿ ಗೂಗಲ್ ಸರ್ಚ್ ಮಾಡ್ಕೊಂಡು ಕರೀರಿ ಅಂತವ್ರೆ. ಓಕೆ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಸ್ಪೆಕ್ಟ್ ಅಂತ ಬಂದಾಗ ಅವ್ರು ಕೊಟ್ಟಿದ್ದು ಬಿಲ್ಡಪ್ ನೋಡ್ಬಿಡ್ತು ಅಂತಂದರೆ ಯಾವನೋ ಮಾಡೇ ಇರಲ್ಲ ಬಿಗ್ ಬಾಸಲ್ಲಿ. ಆ ಥರ ಎಲ್ಲ ಮಾಡ್ಬಿಡ್ತೀನಿ ನಾನು ಅಂತ ಸ್ಟೇಜ್ ಮೇಲೆ ಹೇಳಿದ್ದವರು. ನಾನು ಹಂಗೆ ಮಾಡ್ಬಿಡ್ತೀನಿ ಅಂತ. ಅಲ್ಲೋಯ್ತು ಅಂತಂದರೆ ಒಂಥರ ಇಲ್ಲಿ ಥರ ಆಗೋಗ್ಬಿಟ್ಟವ್ರೆ. ಈ ಕಡೆ ಚಂದ್ರಪ್ರಭಾ ಅವರೇ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅಂತ ಬಂದಾಗ ಅವರೇ ಸ್ವಲ್ಪ ಎಂಟರ್ಟೈನ್ ಮಾಡ್ತಾಯಿದ್ದಾರೆ. ಇವರು ಸ್ವಲ್ಪ ಡೌನ್ ಆಗಿದ್ದಾರೆ. ಬಟ್ ಪರವಾಗಿಲ್ಲ, ಅಲ್ಲಿ ಇಲ್ಲಿ ಕಾಣಿಸ್ಕೊತಾರೆ. ತೀರಾ ವರ್ಷೇನಾಗಿಲ್ಲ ಅಲ್ಲಿ. ಅದೇ ನನ್ನ ಎಲಿಮಿನೇಟ್ ಆದಂಥವ್ರು ನೀವು ತೊಗೊಬೋದು ಅಲ್ಲಿ. ಕರ್ಬಸಪ್ಪ ಜೊತೆಗೆ ಅಮಿತ್ ಅವ್ರಿಗೆ ಏನೋ ಒಂದು ಮಾಡಬೇಕು ಅಂತ ಇತ್ತು. ಆರ್ಜೆ ಆಗಿರೋರು ಏನೋ ಅವರು ಆ್ಯಕ್ಟಿವ್ ಆಗಿ ಕಾಣಿಸ್ಕೊಂಡಿರೋರು. ಅವ್ರಿಗೆ ಎಲ್ಲಿ ಮುಳುವಾಯಿತು ಅಂದರೆ ಕರ್ಬಸಪ್ಪನ ಜೊತೆಗೆ ಇದ್ದಿದ್ದೇನೆ ಮುಳುವಾಯಿತು. ಯಾಕೆಂತಂದರೆ ಅವ್ರು ಆ್ಯಕ್ಟಿವ್ ಆಗಿ ಕಾಣಿಸ್ಕೊಂತಾರಲ್ಲ. ಸಿಕ್ಕಾಪಟ್ಟೆ ಡಲ್ಲಾಗಿ ನಾನು ಆ ಕಡೆ ಜಗಳಾಡಲ್ಲ ಅಂದ್ರೆ ಅಲ್ಲಿ ಹೋಗಲ್ಲ ನಾನು. ನಂಗೆ ಅವ್ರ ವಿಷಯ ಬೇಡ, ನನಗೆ ಇವ್ರ ವಿಷಯ ಬೇಡ. ಕರ್ಬಸಪ್ಪಂದು ಸೋಷಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಮೋಟಿವೇಶನು ಡ್ಯಾನ್ಸ್ ಹೊಡೆದ್ಬಿಟ್ರೆ, ಬಾಡಿ ಬಿಲ್ಡ್ ಮಾಡಿಬಿಟ್ರೆ. ಇಲ್ಲಿ ಬಿಗ್ ಬಾಸ್ ಶೋ ಇದು. ಬಿಗ್ ಬಾಸ್ ಶೋಗೆ ಬೇಕಾಗಿರೋ ಥರ ಇರಬೇಕು. ಬಿಗ್ ಬಾಸ್ ಶೋಲ್ಲಿ ಏನು ಬೇಕು ಜನರಿಗೆ? ಬೇಕು ಅಲ್ಲಿ ಕಿತಾಪತಿ, ಜಗಳ, ಮಸಾಲ, ಖಾರ ಎಲ್ಲ ಬೇಕು ಅಲ್ಲಿ. ನೀವು ನಾನು ಬಾಡಿ ಬಿಲ್ಡ್ ಮಾಡ್ತೀನಿ, ನಾನು ಇಂಡಿಯಾಗೆ ಮೆಡಲ್ ಗೆದ್ಕೊಂಬಂದಿದ್ದೀನಿ, ನಾನು ಸುಮ್ಮನೆ ಕೂತ್ಕೊತೀನಿ, ನಮ್ಗೆ ಅವ್ರದ್ದು ಬೇಡ, ನಮ್ಗೆ ಇವ್ರದ್ದು ಬೇಡ, ನನಗೆ ಅದು ಬೇಡ, ನಂಗೆ ಇದು ಬೇಡ ಅಂದ್ರೆ ಯಾರಿಗೆ ಕೇಳಲ್ಲ ಇಲ್ಲಿ. ಜನಕ್ಕೆ ಬೇಕಾಗಿರೋದೇ ಮಜಾ ಎಲ್ಲಿಂದ ಬರುತ್ತೆ? ಜಗಳ ಅದೆಲ್ಲೂ ಹೇಳಲ್ಲ. ಅದು ಗೊತ್ತಾಗಬೇಕದು ಅಜ್ಜಿ. ಎಲ್ಲಿಂದ ಮಜಾ ಬರುತ್ತೆ? ನ್ಯಾಯವಾಗಿರಬೇಕು, ಜಗಳ ಆಡಬೇಕು. ಸೊ ಇಲ್ಲಿಂದ ಮಜಾ ಬರುತ್ತೆ. ಇನ್ನು ಗಿಲ್ಲಿ ಆ್ಯಂಡ್ ಕಾವ್ಯ ವಿಚಾರಕ್ಕೆ ಬಂತು ಅಂದರೆ ಜಂಟಿ ತಿಕ್ಲು ಬಡಿಯೋದು ಗುರು.
ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟಲ್ಲಿ ಓಕೆ, ಒಂದೊಂದು ಟೈಮ್ ಹೆಂಗೆ ಅಂತಂದರೆ ಟೀ ಉರ್ಸೋದು, ಹೆವಿ ಟೀ ಉರ್ಸೋದು, ಹೆಂಗೆ ಯಾವ ಲೆವೆಲ್ ಅಂದರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಟೀ ಉರ್ಸೋದು, ಒಂಥರ ಪ್ರವೋಕ್ ಮಾಡೋದು. ಪ್ರವೋಕ್ ಇವ್ರಿಗೂ ಮಾಡ್ತಾರಿಲ್ಲ ಅಂತಲ್ಲ, ಬಟ್ ಇವ್ರು ಯಾವ ರೇಂಜಿಗೆ ಪ್ರವೋಕ್ ಮಾಡ್ತಾರೆ ಅಂದರೆ ಗಿಲ್ಲಿ ಅಜ್ಜಿ ತೆಗೆದು ಹಂಗೆ ತಟ್ಬಿಡೋಣ ಅನ್ಸ್ಬಿಡ್ತದೆ, ಆ ಥರ ಪ್ರವೋಕ್ ಮಾಡ್ತಾರೆ. ಟೋಟಲ್ ಎಂಟರ್ಟೈನ್ ಮಾಡ್ತಾರೆ. ಹೆಂಗೋ ಅಜ್ಜಿ ಪ್ರವೋಕ್ ಮಾಡ್ತಾರೆ, ಏನು ಮಾಡ್ತಾರೆ, ಎಂಟರ್ಟೈನ್ ಮಾಡ್ತಾರೆ ಜನರಿಗೆ. ಸುಮ್ಮನೆ ಕೂತ್ಕೊಳಲ್ಲ, ಈ ಕರ್ಬ ಸೊಪ್ಪು ಥರ ಹೋಗ್ಬಿಟ್ಟು ಸುಮ್ಮನೆ ಗುಬ್ ಥರ ಹೋಗ್ಬಿಟ್ಟು ಕೂತ್ಕೊಳಲ್ಲ ಅಲ್ಲಿ ಮೂಲೆಯಲ್ಲೂ. ಏನೋ ಎಂಟರ್ಟೈನ್ ಮಾಡ್ತಾರೆ ಜನಕ್ಕೆ. ಸೊ ಪಾಸಿಟಿವೋ ನೆಗೆಟಿವೋ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಸೊ ಅದು ಬೇಕು ಅಲ್ಲಿ. ಒಟ್ನಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ಕೊತಾವ್ರ, ಸ್ಕ್ರೀನ್ ಟೈಮ್ ಸಿಗ್ತಾ ಇದೆ ಅವ್ರಿಗೆ, ಅದು ಬೇಕು. ಮೇಯ್ನಾಗಿ ಅದನ್ನು ಮಾಡ್ತಾ ಇದ್ದಾರೆ ಅಚ್ಚುಕಟ್ಟಾಗಿ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಏನು ಬೇಕೋ ಗಿಲ್ಲಿ ಅದನ್ನು ಮಾಡ್ತಾವ್ರೆ. ಅದ್ರ ಜೊತೆಗೆ ಕಾವ್ಯ ಅವರು ಕೂಡ ಸೇರ್ಕೊಂಡಿದ್ದಾರೆ. ಸೊ ಓಕೆ, ವೆಲ್ ಆ್ಯಂಡ್ ಗುಡ್ ಅಂತಲೇ ಹೇಳ್ತೀನಿ. ಅವ್ರ ಸ್ಕ್ರೀನಲ್ಲಿ ಸ್ಪೇಸ್ ಸಿಗ್ತಾ ಇದೆ ಅಂತಂದರೆ ವೆಲ್ ಆ್ಯಂಡ್ ಗುಡ್ ಅಷ್ಟೇ. ಯಾರೇ ಆಗಲಿ ಸ್ಕ್ರೀನಲ್ಲಿ ಸ್ಪೇಸ್ ಸಿಗ್ತದೆ ಅವ್ರಿಗೆ ಅಂದರೆ ಏನಾರು ಮಾಡ್ತಾವ್ರೆ ಅಂತ ಅವರು. ಸ್ಕ್ರೀನಲ್ಲಿ ಸ್ಪೇಸ್ ಸಿಗ್ತಾ ಇಲ್ಲ ಅವ್ರಿಗೆ ಅಂದರೆ ಏನೂ ಮಾಡ್ತಾ ಇಲ್ಲ ಅಂತ ಅವರು ಅಷ್ಟೇ ಆಗ್ತಾ ಇರೋಂಥದ್ದು. ಫೋರ್ಸ್ ಮಾಡಿ ತೋರ್ಸೋಕ್ಕಾಗಲ್ಲ ಬಿಗ್ ಬಾಸಲ್ಲಿ. ನೀನೇನೋ ಮಾಡ್ತಾಯಿಲ್ಲ ಸುಮ್ಮನೆ ಅಲ್ವಾ ಮೂಲ ಕೂತ್ಕೊಂಡೇನೋ ತೋರ್ಸೋಕ್ಕಾಗಲ್ಲ ಅಲ್ಲಿ. ಏನಾರು ಮಾಡಬೇಕು ಅಲ್ಲಿ, ಕಿತಾಪತ್ತಿನೋ ಅಲ್ಟೇನೋ ತಲಾಟೆನೋ ಜಗಳನೋ ಏನೋ ಒಂದು ಮಾಡಬೇಕು. ಆವಾಗಲೇ ಜನಕ್ಕೆ ಗೊತ್ತಾಗೋದು ಇವ್ರಂಥವ್ರು ಹಂಗೆ ಹಿಂಗೆ ಅಂತೆಲ್ಲ. ಸುಮ್ಮನೆ ನಾವು ಮೂಲೆಯಲ್ಲಿ ಕೂತ್ಕೊಂಡ್ರೆ ಈ ಥರ ಎಲಿಮಿನೇಟ್ ಆಗ್ಬಿಟ್ಟು ಬರ್ತಾರೆ. ಫಸ್ಟ್ ವೀಕಲ್ಲಿ ಎಲಿಮಿನೇಟ್ ಆದಲ್ಲ ಆ ಥರ ಎಲಿಮಿನೇಟ್ ಆಗ್ತಾರೆ. ಆ್ಯಂಡ್ ಚಂದನ್ ಹೆಂಗೆ ಮುದ್ರಲ್ಲಿ ಧನುಷ್ ಗೌಡ ವಿಚಾರಕ್ಕೆ ಬಂತು ಅಂದರೆ ನನಗೇನೋ ಒಂಥರ ಪರ್ಸ್ನಲಾಗಿ ಒಂಥರ ಇಷ್ಟ ಆದರು ಗುರು. ನಿಮಗೇನೋ ಗೊತ್ತಿಲ್ಲ, ನನಗೇನೋ ಪರ್ಸ್ನಲಿ ಇಷ್ಟ ಆದರು. ಆ ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ತೊಗೊಂಡಂಥ ಸ್ಟ್ಯಾಂಡು, ಇಲ್ಲ ನಾನು ಗೆದ್ದಿದ್ದೀನಿ, ನಾನು ಬಿಟ್ಕೊಂಡು ಕೊಡುವಂಥ ಮಾತನ್ನೇ ಇಲ್ಲ. ಅದೇ ಲಾಸ್ಟ್ ಟಾಸ್ಕ್ ಆಯ್ತಲ್ಲ ಆ ವಿಚಾರದಲ್ಲಿ, ಅಪ್ಪ ಕಾಕ್ರೋಚ್ ಆಡಿದ್ದೇನು ಕತೆ ಆ ಟಾಸ್ಕಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ತೊಗೊಬೋದು. ನನ್ನ ಪ್ರಕಾರ ಏನೋ ಒಂಥರ ಒಳ್ಳೆ ಕಂಟೆಸ್ಟೆಂಟ್ ಅಂತ ನನಗೇನೋ ಅನ್ನಿಸ್ತಾ ಇದೆ. ಈ ಒಂದು ವಾರ ನೋಡಾದ್ಮೇಲೆ ಧನುಷ್ ಕೂಡ ಅವರು ಒಳ್ಳೆ ಕಂಟೆಸ್ಟೆಂಟ್ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗ್ತದೆ. ನಿಮ್ಮದು ಫೀಲಿಂಗ್ ನಿಮಗೆ, ನನ್ನ ಫೀಲಿಂಗ್ ನನಗೆ ಅಷ್ಟೇನೆ. ಆ್ಯಂಡ್ ಇನ್ನು ಜಂಟಿ ವಿಚಾರಕ್ಕೆ ಬಂತು ಅಂತಂದರೆ ಅಭಿಷೇಕ್ ಆ್ಯಂಡ್ ಅಶ್ವಿನಿ, ಇಲ್ಲಿ ಇಬ್ಬರು ಅಶ್ವಿನಿ ಇರೋದನ್ನ ಕನ್ಫ್ಯೂಸ್ ಆಗುತ್ತೆ ಸಿಕ್ಕಾಪಟ್ಟೆ. ಅಶ್ವಿನಿ ಗೌಡ ಅಂತ ತೊಗೊಬೋದು, ಅಶ್ವಿನಿ ಆಂಟಿ ಅಂತ ತೊಗೊಬೋದು, ಇಲ್ಲಾಂದರೆ ಇವರು ಅಶ್ವಿನಿ ನಾರ್ಮಲ್ ಅಶ್ವಿನಿ ಅಂತ ತೊಗೊಬೋದು. ಸೊ ಇಬ್ಬರು ಜಂಟಿ, ಇವರು ಅಷ್ಟೊಂದೇನು ಆ್ಯಕ್ಟಿವಾಗಿ ಕಾಣಿಸ್ಕೊತಾ ಇಲ್ಲ. ಸೊ ಅಭಿಷೇಕ್ ಈಗ ನೋಡ್ದಪ್ಪ ಹುಡುಗಿರು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗೋಗ್ಬಿಟ್ಟೈತಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಸೆಕ್ಷನೆಲ್ಲ ಆಗ್ತಾ ಇರ್ತೀರಾ, ನೋಡಿದ್ದೀನಿ. ಹೌದು ನೋಡೋಕೆ ಚೆನ್ನಾಗವ್ರೆ, ಬಟ್ ಒಂಥರ ಎರಡೆರಡು ಥರ ಅನಿಸುತ್ತೆ ಗುರು. 1 ವೀಕ್ ನೋಡ್ಬಿಟ್ಟು ಡಿಸೈಡ್ ಮಾಡೋಕ್ಕಾಗಲ್ಲ, ಗೊತ್ತು. ಈ ಕಡೆನೂ ಇರ್ತಾರೆ ಆ ಕಡೆನೂ ಇರ್ತಾರೆ. ಒಂಥರ ನನಗೇನೋ ಆ ಮಟ್ಟಿಗೆ ಇನ್ನೂ ಇಷ್ಟ ಆಗಿಲ್ಲ. ಸೊ ಕಾದು ನೋಡಬೇಕಾಗತ್ತೆ ಅಶ್ವಿನ್ ಅವ್ರ ಮ್ಯಾಟ್ರು. ಆ್ಯಂಡ್ ಅಶ್ವಿನಿ ಅವರು ಅಷ್ಟೊಂದೇನು ಕಾಣಿಸ್ಕೊತಾ ಇಲ್ಲ. ಸೊ ಅವರು ಕೂಡ ಆ್ಯಕ್ಟಿವಾಗಿ ಕಾಣಿಸ್ಕೊಬೇಕಾಗತ್ತೆ. ಇನ್ನು ಒಂಟಿ ಆಗಿರೋವಂಥ ಅಶ್ವಿನಿ ಗೌಡ ಅವರ ವಿಚಾರಕ್ಕೆ ಬಂತು ಅಂತಂದರೆ ಏನು ಅವಳಿಗೆ ಕೊಡೋದು ಯಮ್ಮ ನಜ್ಜಿ, ಕ್ರೇಜಿ ನಜ್ಜಿ. ಕಾನ್ಫಿಡೆನ್ಸ್ ಲೆವೆಲ್ ಅಟ್ ಇಟ್ಸ್ ಬೆಸ್ಟು. ಇಷ್ಟ ಆದರೂ ಗುರು ಒಂಥರ ನನಗೆ. ಏನೇ ಮಾಡ್ಬೋದು, ಪಾಸಿಟಿವೋ ನೆಗೆಟಿವೋ ಅಲ್ಲಿ. ಹೌದು ಸ್ವಲ್ಪ ಜನಕ್ಕೆ ಉರಿದಿರ್ಬೋದು, ಅವ್ರ ಆ್ಯಟಿಟ್ಯೂಡ್ ನೋಡ್ಬಿಟ್ಟು, ಅವ್ರ ಅಗ್ರೆಷನ್ ನೋಡ್ಬಿಟ್ಟು ಉರಿದಿರ್ಬೋದು. ಬಟ್ ಏನೋ ಒಂದು ಮಾಡ್ತಾವ್ರೆ ಜನಕ್ಕೆ, ಒಟ್ಟಲ್ಲಿ ನ್ಯಾಯಯುತವಾಗವ್ರೆ. ಏನಲ್ಲಿ ಅಧರ್ಮದ ದಾರಿಲಿ ಮೋಸ ಮಾಡತ್ತಾರ, ಹಂಗೆ ಮಾಡತ್ತಾರ, ಒಂಥರ ಮ್ಯಾನಿಪ್ಯುಲೇಟ್ ಮಾಡತ್ತಾರ, ಆ ಥರ ಎಲ್ಲ ಇಲ್ಲ. ಆ್ಯರೋಗೆಂಟ್ ಆಗಿದ್ದಾರೆ, ವೈಲೆಂಟ್ ಆಗಿದ್ದಾರೆ. ಅದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಏನಕ್ಕೆ ಹೆಂಗೆ ಸಾಗ್ಬಿಟ್ಟು ಹಿಂಗೆ ಆಡ್ತಾವಳಿ ಅಮ್ಮ ಅಂತ ಅನ್ನಿಸ್ಬೋದು. ಬಟ್ ನನಗೇನೋ ಇಷ್ಟ ಆಯಿತು ಗುರು ಅವರ ಒಂದು ಕ್ಯಾರೆಕ್ಟರು. ಅವ್ರು ಇರೋದನ್ನ ಹೇಳ್ತಾರೆ, ಇರೋದನ್ನ ಇದ್ದಂಗೆ ರಫ್ ವೇಯಲ್ಲಿ ಹೇಳ್ತಾರೆ. ಸೊ ಅದು ನನಗಂತೂ ಇಷ್ಟ ಆಯಿತು. ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನು ಮಲ್ಲಮ್ಮ, ಕಿಲಾಡಿ ಮಲ್ಲಮ್ಮ, ಅದು ಎಲ್ಲರನ್ನೂ ಓವರ್ಟೇಕ್ ಮಾಡಿಬಿಡ್ತಾರೆ. ನೋಡ್ತಾರೆ, ಏನೋ ಗೊತ್ತಾಗಲ್ಲ ಅಂತ ಅನ್ಕೊಂತಿರ್ಬೋದು ಜನ. ಹೌದು, ಇನ್ನೋಸೆಂಟೇನೆ, ಹಳ್ಳಿಯಿಂದ ಬಂದಿದ್ದಾರೆ, ತಿಳುವಳಿಕೆ ಅಷ್ಟಿಲ್ಲ. ಅಂದರೆ ನಾರ್ಮಲ್ ಸಿಟಿಯಿಂದ ಹೋಗಿರೋರಿಗೆ ಇರೋವಂಥ ತಿಳುವಳಿಕೆ ಅವ್ರಿಗೆಲ್ಲ. ಬಟ್ ಸಿಟಿಯಿಂದ ಹೋಗಿರೋರಿಗೆಲ್ಲ ಓವರ್ಟೇಕ್ ಮಾಡಿ ಹೊಡೆಯೋ ಅಷ್ಟು ಕೆಪಾಸಿಟಿ ಅಂತೂ ಐತೆ ಮಲ್ಲಮ್ಮಂಗೆ. ಇದನ್ನಂತೂ ಸುದೀಪ್ ಅಣ್ಣ ಅವರು ಹೇಳಿದ್ರಾಗಲೇ, ಇಲ್ಲಿ ಅನುಕಂಪ ತೋರಿಸೋದು ಮಲ್ಲಮ್ಮಂಗೆ ಏನೋ ಗೊತ್ತಾಗೋದಿಲ್ಲ ಅಂತ ಧ್ರುವ ಮಾಡಿರೋದೇ ಅಲ್ವಾ. ಮಲ್ಲಮ್ಮ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದಿರಲಿಲ್ಲ ಅಂತ ಹೇಳ್ತಿದ್ರು. ಆ್ಯಂಡ್ ಅವ್ರ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗಿದೆ ಅಂದರೆ, ಯಾವ ರೇಂಜಿಗಿದೆ ಅಂತಂದರೆ ಇವಾಗ ಯಾರು ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ, ಆ ರೇಂಜಿಗಿದೆ. ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲಾಗಿರ್ಬೋದು, ಆ ರೇಂಜಿಗಿದೆ. ಬಟ್ ಅದೇ ಅವ್ರಿಗೆ ಮಾತು ಅರ್ಥ ಆಗ್ತಾ ಇರಲಿಲ್ಲ ಅವಾಗ ಆ ಟೈಮಲ್ಲಿ. ಅದರಿಂದ ಸ್ವಲ್ಪ ಮುಗಿದ್ರು, ಏನೂ ಗೊತ್ತಾಗಲ್ಲ, ಏನೂ ತಿಳುವಳಿಕೆ ಇಲ್ಲ ಅಂತ, ಅಂದರೆ ಯಾತ್ಯಾತು ಇಲ್ಲ ಅಂತ ಅನಿಸಿರ್ಬೋದು. ಬಟ್ ಅವ್ರಿಗೆಲ್ಲ ಇದೆ, ತಲೆಯಲ್ಲಿ ಇದೆ, ಅದು ಐಡಿಯಾನೂ ಕೂಡ ಇದೆ ಅವರಿಗೆ, ಬಿಗ್ ಬಾಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಕ್ಕ ಮಟ್ಟಿಗಿದೆ. ಸಿಂಪತಿ ಎಲ್ಲ ನಡ್ಸೋಕೆ ಹೋಗ್ಬಾರ್ದು ಅಂತ ಹೇಳ್ತೀನಿ. ಒಟ್ಟಲ್ಲಿ ಸಿಂಪತಿ ಕಾರ್ಡು ಪ್ಲೇ ಆಗೇ ಆಗುತ್ತೆ. ಪ್ರತಿಯೊಂದು ವರ್ಷದಲ್ಲೂ ಯಾವುದೋ ಒಂದು ಸಿಂಪತಿ ಎಲಿಮೆಂಟ್ ಇರುತ್ತೆ, ಅದರ ಮೇಲೆ ಸಿಂಪತಿ ಆಧಾರದ ಮೇಲೆ ಪ್ಲೇ ಆಗೇ ಆಗುತ್ತೆ.
ಅದು ನಾವು ಹ್ಞೂ ಅಂದರೂ ಆಗುತ್ತೆ, ಹ್ಞೂ ಅಂದಿಲ್ಲ ಅಂತ ಅಂದರೂ ಆಗುತ್ತೆ, ನಾವು ಮಾಡ್ರಿ ಅಂದ್ರೂ ಆಗುತ್ತೆ, ಮಾಡಿಲ್ಲ ಅಂತಂದ್ರೂ ಆಗುತ್ತೆ. ಸೊ ಒಟ್ಟಲ್ಲಿ ಮಲ್ಲಮ್ಮಂಗೆ ಓಟ್ಸ್ಗಳಂತೂ ಬೇಜಾನ್ ಬಿದ್ದೇ ಬೀಳ್ತಾವೆ. ನನಗಂತೂ ಗೊತ್ತೋದು ಪರ್ಸ್ನಲಿ, ಅನುಕಂಪದ ಆಧಾರದ ಮೇಲೇ ಬೇಜಾನು ಓಟ್ಸ್ಗಳು ಬೀಳೋದು. ಒಟ್ಟಲ್ಲಿ ಅವ್ರ ಕೆಪಾಸಿಟಿ ಇಲ್ಲ ಅಂತ ಹೇಳ್ತಾರೆ, ಒಟ್ಟು ಅವ್ರ ಕೆಪಾಸಿಟಿ ನೋಡ್ಬಿಟ್ಟು ಓಟ್ ಹಾಕ್ರಿ ಅಂತ ಹೇಳ್ತೀನಿ ಅಷ್ಟೇ. ಅನುಕಂಪ ಗಿನುಕಂಪ ಅವೆಲ್ಲ ಏನು ಬೇಕಾಗಿಲ್ಲ. ಯಾಕಂದರೆ ಮಲ್ಲಮ್ಮನೊಬ್ಬರನ್ನೇ ಸಿಂಪತಿ ಕಾರ್ಡ್ ಅಂತ ತೊಗೊಂಡಾಗ, ಸಿಂಪತಿ ಅಂತ ತೊಗೊಂಡ್ಬಿಡ್ತು ಅಂತ ಅಂದರೆ ಮಲ್ಲಮ್ಮನ ಒಬ್ಬರನ್ನೇ ಗೆಲ್ಲಿಸ್ಬಿಡ್ಬೋದು ಅಲ್ಲಿ ಇರೋರು. ಯಾಕಂದರೆ ಎಲ್ಲರೂ ಕಂಫರ್ಟಬಲ್ ಆಗಿದ್ದಾರೆ. ಮಲ್ಲಮ್ಮನ ಕಂಪೇರ್ ಮಾಡ್ತಾರೆ, ಬೇರೆಯವರೆಲ್ಲ ಕಂಫರ್ಟಬಲ್ ಆಗಿದ್ದಾರೆ, ಅವ್ರನ್ನೇ ಗೆಲ್ಲಿಸ್ಬಿಡ್ಬೋದು. ಸೊ ಬಿಡಿ, ಇವಾಗ ಜಾಸ್ತಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಸ್ಪಂದನ ಆ್ಯಂಡ್ ಮಾಳು ವಿಚಾರಕ್ಕೆ ಬಂತು ಅಂದರೆ, ಮಾಳು ಅವ್ರದ್ದೊಂದು ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಯಾವುದು ಅಂತಂದರೆ, ಅವರು ಹುಡುಗಿಯರಿಗೆ ಮಾತಾಡುವಂಥ ರೀತಿ, ಅಂದರೆ ಹುಡುಗಿರನ್ನ ಅವರು ಊರ ಕಡೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋ ರೀತಿ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತಿರುತ್ತೆ. ಸೊ ಅಲ್ಲಿ ಎಲ್ಲರೂ ಇವ್ರು ಎಗೇನ್ಸ್ಟ್ ನಿಂತ್ಕೊತಾರೆ. ಬಟ್ ಅದು ಅವರು ಊರಲ್ಲಿ ಆ ಥರ ನಡ್ಕೊಂಡು ಬಂದಿರುವಂಥದ್ದು, ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಅವ್ರು ಬೆಳೆದು ಬಂದಿರುವಂಥ ರೀತಿ ಆ ಥರ ಇರುತ್ತೆ. ಸೊ ಅದನ್ನ ಪಟ್ಟನಂಗೆ ಚೇಂಜ್ ಮಾಡೋಕ್ಕಾಗಲ್ಲ, ಅದು ನಿಧಾನಕ್ಕೆ ಚೇಂಜ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಹಾಡಾಡೋದು ಬಿಡ್ತು ಅಂತಂದರೆ, ರೊಚ್ಗೆದಿದ್ರೆ ಸ್ವಲ್ಪ ಅವಾಗವಾಗ ರೊಚ್ಗೆ ಹೇಳ್ತಾರೆ, ಪೀಕಿಂಗ್ ಹೋಗುತ್ತೆ, ಆಮೇಲೆ ಟಪ್ಪಕ್ಕನ್ನ ಹಿಂಗೆ ಬೀಳುತ್ತೆ. ಅಷ್ಟು ಆ್ಯಕ್ಟಿವ್ ಆಗಿ ಕಾಣಿಸ್ಕೊಂತ ಇಲ್ಲ. ಹೌದು, ನಾನು ತೋರಿಸ್ತೀನಿ ಒಟ್ಟಲ್ಲಿ. ಅವ್ರು ತೋರಿಸೋದು ಹೆಂಗೆ ಅಂತಾರೆ, ಬಾಯಿ ಬಿಟ್ಟರೆ ಯಾಕೋ ಕೆಟ್ಟ ಮಾತು ಅನ್ಸುತ್ತೆ ಗುರು. ಬಾಳವ್ರನ್ನ ನೋಡ್ತು ಅಂದರೆ ಸುಪ್ರಭಾತ ಬರ್ತದೆ ಅನ್ಸುತ್ತೆ ಬಾಯಲ್ಲಿ. ನಾನು ತೋರಿಸ್ತೀನಿ, ಸರಿಯಾಗಿ ತೋರಿಸ್ತೀನಿ, ನಾನೇನಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅನ್ನೋ ಥರ ಹೇಳ್ತಿದ್ದಾರೆ. ನೋಡೋಣ ಯಾವಾಗ ಹೈಲಿ ಓಪನ್ ಅಪ್ ಆಗ್ತಾರೆ ಅಂತ. ಇನ್ನು ಸ್ಪಂದನ ಅವ್ರ ವಿಚಾರಕ್ಕೆ ಬಂತು ಅಂತಂದರೆ ಡಲ್ ಕಾಣಿಸ್ತಾವ್ರೆ ಗುರು. ಗ್ಲಾಮರ್ ವಿಚಾರ ಓಕೆ, ಗ್ಲಾಮರ್ ಆ್ಯಂಗಲಿಂದ ನೋಡ್ತು ಅಂತಂದರೆ, ಬಟ್ ಏನಂತ ಆ್ಯಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ ಮಾಳು ಆ್ಯಂಡ್ ಸ್ಪಂದನ ಅವರು. ಆ್ಯಕ್ಟಿವ್ ಆಗಿ ಕಾಣಿಸ್ಕೊಂಡಿಲ್ಲ ಅಂತಂದರೆ ಏನು ಗ್ಲಾಮರ್ ಇದ್ರೂ ಅಷ್ಟೇ ಎಕ್ಸಿಟ್ ಕೊಡಿಸ್ತಾ ಇರ್ತಾರೆ ಬಿಗ್ ಬಾಸ್ ಅವರು. ಸೊ ನೋಡೋಣ ಆ್ಯಕ್ಟಿವ್ ಆಗ್ತಾರೆ ಅಂತ ಕಾಣಿಸುತ್ತೆ. ಫಸ್ಟ್ ವೀಕಲ್ಲಿ ಯಾರು ಹೆಂಗಿರ್ತಾರೆ ಹೇಳೋಕ್ಕಾಗಲ್ಲ. ಫಸ್ಟ್ ವೀಕ್ ಆಗಬೇಕು, ಆಮೇಲೆ 1-2 ವೀಕ್ ಆದಮೇಲೆ ಎಲ್ಲ ಬಣ್ಣಗಳು ಎಲ್ಲ ಈಚೆ ಕಡೆ ಬರೋದು. ಆ್ಯಂಡ್ ಧ್ರುವಂತ ವಿಚಾರಕ್ಕೆ ಬಂತು ಅಂತಂದರೆ, ನನಗೇನೋ ಪರ್ಸ್ನಲಿ ಕ್ಯಾರೆಕ್ಟರ್ ಇಷ್ಟ ಧ್ರುವಂತ ಅವ್ರದ್ದು. ಮೋಸ ಹೋಗಿದ್ದೀನಿ ಅಂತಲೂ ಹೇಳ್ತಾರೆ, ಒಂದು ಲವ್ ಫೇಲ್ಯೂರ್ ಆಗಿದೆ, ಯಾರನ್ನೂ ನಂಬೋದಿಲ್ಲ, ಆ ಥರ ಈ ಥರ. ಆ್ಯಂಡ್ ಮಲ್ಲಮ್ಮ ಅವರಿಗೆ ಪ್ಯಾಂಪರ್ ಮಾಡಿದ್ದು, ಆ್ಯಂಡ್ ಸುದೀಪ್ ಅಣ್ಣ ಅವ್ರನ್ನೇ ಮಾತಾಡಿದಂಥ ರೀತಿ ಏನಿತ್ತು, ನೀವು ಬಿಟ್ಬಿಡ್ತೀರಾ, ಮಲ್ಲಮ್ಮಂಗೆ ಕೊಟ್ಬಿಡೋಣ ಟ್ರೋಫಿ, ನೀವು ಹೋಗ್ರಿ ಇಲ್ಲಿ ಅಂತ ಅಂದಾಗ ಅವರೇ ಒಂಥರ ಮಾತಾಡೋಕ್ಕಾಗಲಿಲ್ಲ, ಆ ಥರ ಆಗ್ಬಿಡ್ತು ಅವ್ರಿಗೆ. ಬಟ್ ಕ್ಯಾರೆಕ್ಟರ್ ವೈಸ್ ನೋಡ್ತು ಅಂತಂದರೆ ಓಕೆ, ಧ್ರುವಂತವ್ರದ್ದು ತೊಗೊಬೇಕಾದ್ರೆ ಸ್ಟ್ಯಾಂಡ್ನ ತೊಗೊಂಡಿದ್ರು ಒಂದೊಂದು ಟೈಮಲ್ಲಿ. ನಾನೇನೋ ಕಾಮಿಡಿ ಏನು ಅಂತಂದರೆ, ಸ್ಟ್ಯಾಂಡ್ ತೊಗೊಬೇಕು ಅಂತಲ್ಲ, ಏನು ಸ್ಟ್ಯಾಂಡ್ ತಗೋಣ ಅಂತ ಡಾಕ್ ಸತೀಶ್ ಅವ್ರು ಕೇಳ್ತಿರ್ತಾರಲ್ಲ ಕೂತ್ಕೊಂಡು, ಏನು ಸ್ಟ್ಯಾಂಡ್ ತಗೋಣ, ಏನು ಜಗಳ ಮಾಡೋಣ ಹೋಗ್ಬಿಟ್ಟು, ಅಥವಾ ಏನಲ್ಲಿ ಡ್ಯಾನ್ಸ್ ಆಡೋಣ, ಏನು ಸ್ಟ್ಯಾಂಡು, ಏನು ಸ್ಟ್ಯಾಂಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾರು ಇನ್ನೋಸೆಂಟು, ಯಾರು ಮ್ಯಾನಿಪ್ಯುಲೇಟರು, ಯಾರು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಫಸ್ಟ್ ವೀಕ್ ಅದನ್ನೇ ಹೆಂಗೆ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟು ಯಾರು ಬಿಟ್ಟೆ ಗುರು. ಸೊ ಓಕೆ, ಇನ್ನು ಜಂಟಿ ಆಗಿರೋಂಥ ಮಂಜು ಆಂಟಿ ಜೊತೆಗೆ ರಾಶಿಕಾ. ನಾನು ಇವ್ರದ್ದೊಂದು ಫಿಲಮ್ ನೋಡಿದೆ ಗುರು, ಮನದ ಕಡಲ. ಜಿ ಗ್ಲಾಮರಲ್ಲಿ ಸೈಕಾಗಿ ಕಾಣಿಸ್ಕೊಂಡಿದ್ರು ಅದರಲ್ಲಿ. ಇಲ್ಲೂ ಕೂಡ ಗ್ಲಾಮರ್ ಆ್ಯಂಗಲಿಂದ ನೋಡ್ತು ಅಂತಂದರೆ ಇಲ್ಲಿ ಜಾಸ್ತಿ ಏನಿಲ್ಲ ಅಲ್ಲಿ ಹುಡುಗಿರು. ಗ್ಲಾಮರ್ ಆ್ಯಂಗಲಲ್ಲಿ ಇಲ್ಲಿ ಸ್ಪಂದನ ಅವ್ರನ್ನ ತೊಗೊಬೋದು, ರಾಶಿಕಾ ಅವ್ರನ್ನ ತೊಗೊಬೋದು. ಅದನ್ನು ಬಿಡ್ತು ಅಂತಂದರೆ ಇಲ್ಲಿ ಗ್ಲಾಮರು ಎಲ್ಲ ಸೀಸನು ಒಂದು 4-5 ಜನ ಬೇಬ್ಸ್ನ ಇಟ್ಟಿರೋರು ಬಿಗ್ ಬಾಸು. ಈ ಸೀಸನು ಹಂಗೆ ಜಾಸ್ತಿ ಜನ ಇಟ್ಟಿಲ್ಲ, ಒಂದು ಇಬ್ಬರು ಇಟ್ಟಿದ್ದಾರೆ ಅಷ್ಟೇ. ಸೊ ಇವರಂತೂ ಪಕ್ಕಾ ಇದ್ದೇ ಇರ್ತಾರೆ ರಾಶಿಕಾ ಅವರು ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಟಿವ್ ಆಗಿ ಕಾಣಿಸ್ಕೊಂತಿಲ್ಲ, ಬಟ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಂಜು ಆಂಟಿ ಬರೀ ಅಡುಗೆ ಮಾಡ್ಕೊಂಡು ಅದು ಇದು ಇವರಿಬ್ಬರೇ ಡಿಸ್ಕಸ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಬರೀ ಅಡುಗೆ ಮನೆಯಲ್ಲೇ ಕಾಣಿಸ್ಕೊಂತವ್ರೆ. ಏನೋ ಇವತ್ತು ಸೌಂಡ್ ಇದೆ ಮಂಜು ಆಂಟಿದು, ನೋಡೋಣ ಅದೇನಾಗುತ್ತೆ ಅಂತ. ಇನ್ನು ಕಾಕ್ರೋಚ್, ಮಿಸ್ಟರ್ ಮ್ಯಾನಿಪ್ಯುಲೇಟರ್, ಮಿಸ್ಟರ್ ಗೇಮ್ ಶಿಫ್ಟರ್ ಟರ್ನು ಟ್ವಿಸ್ಟು ಏನೇನು ಬೇಕೋ ಎಲ್ಲ ಕೊಡ್ತಾವ್ರೆ. ಒಂಥರ 2 ತಲೆ ಯಾವ ಕಡೆ ಹೆಂಗೆ ಬೇಕೋ ಹಂಗಂಗೆ ನುಸ್ಲು ಬಿಡ್ತಾರೆ, ಹಂಗೆ ರಾಕೆಟ್ ನುಗ್ಗಿಬಿಡ್ತಾರೆ ಅನ್ನಿಸ್ತಾ ಇರೋದು ಫಸ್ಟ್ ವೀಕಲ್ಲಿ. ಬೇರೆಯವರು ಕೂಡ ಟರ್ನ್ ಆಗ್ಬೋದು, ಇವ್ರು ಫಸ್ಟ್ ವೀಕಲ್ಲಿನೇ ತೋರಿಸಿದ್ದಾರೆ ಅಷ್ಟೇ ಅವ್ರು ಏನು ಅಂತ. ಸೊ ವೆಲ್ ಆ್ಯಂಡ್ ಗುಡ್, ಅವ್ರ ಕ್ಯಾರೆಕ್ಟರ್ ಅದು ಅಂತಂದರೆ ವೆಲ್ ಆ್ಯಂಡ್ ಗುಡ್ ಅಂತಲೇ ಹೇಳಬೇಕಾಗತ್ತೆ. ಅವರು ಅಲ್ಲಿ ಗೆಲ್ಲಕ್ಕೇ ಬಂದಿರೋದು. ಏನು ಯಾರ ಹತ್ರನೂ ಇಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು, ಯಾರ ಹತ್ರನೂ ಇಲ್ಲಿ ಮಸ್ಕಾ ಹೊಡ್ಕೊಂಡು ಯಾರನ್ನ ಹೆಂಗೆ ತುಳಿಬೇಕು ಅನ್ನೋದೇ ನೋಡಬೇಕು ಅಲ್ವಾ. ಒಂದು ಆ್ಯಂಗಲಲ್ಲಿ ನೋಡ್ಕೊಂಡ್ರೆ ಅವ್ರದ್ದು ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ನನಗೇನೋ ಆ ಮಟ್ಟಿಗೆ ಇಷ್ಟ ಆಗಲಿಲ್ಲ. ಅದೇ ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು ಈ ಮನುಷ್ಯ ಅಂತ ಅನ್ನಿಸ್ತು. ಸೊ ನನಗೆ ಪರ್ಸ್ನಲಿ ಈ ಥರ ಅನಿಸಿದೆ ಕಾಕ್ರೋಚ್ ಅವ್ರು. ಗೊತ್ತಿಲ್ಲ, ನನಗೆ ಈಚೆಗಡೆ ಅಂದ್ಕೊಂಡಿದ್ದು ಕಾಕ್ರೋಚೇ ಬೇರೆ, ಬಟ್ ಒಳಗಡೆ ನೋಡ್ತಾ ಇರೋ ಕಾಕ್ರೋಚನೇ ಬೇರೆ. ಆ್ಯಂಡ್ ಇನ್ನು ಜಾನ್ವಿ ಅವ್ರ ವಿಚಾರಕ್ಕೆ ಬಂತು ಅಂದರೆ, ಹೇಳ್ತಾರೆ ಇರೋದನ್ನ ಒಂದು ರೇಂಜಿಗೆ ಇರೋದನ್ನ ಇದ್ದಂಗೆ ಹೇಳ್ತಾರೆ. ಗೊತ್ತಿಲ್ಲ ಮುಂದೆ ಅಷ್ಟೇನು ಆ್ಯಕ್ಟಿವ್ ಆಗಿ ಕೂಡ ಕಾಣಿಸ್ಕೊತಾ ಇಲ್ಲ. ಒಟ್ಟಲ್ಲಿ ಇರೋದನ್ನ ಇದ್ದಂಗೆ ಹೇಳೋವಂಥ ಟೈಮಲ್ಲಿ ಒಂದೊಂದು ಹಾರ್ಶಾಗಿ ಕೇಳಿಸೋದು ಅವ್ರು ಹೇಳೋದು ಕೂಡ. ನೋಡೋಣ, ಏನು ಅಷ್ಟು ಹೇಳೋ ಥರ ಇಲ್ಲ ಜಾನ್ವಿ ಅವ್ರ ವಿಚಾರ. ಯಾಕಂದರೆ ಅವ್ರು ಅಷ್ಟೊಂದು ಆ್ಯಕ್ಟಿವ್ ಆಗಿ ಏನು ಕಾಣಿಸ್ಕೊಂಡಿಲ್ಲ. ಅಷ್ಟೇ 19 ಜನ
19 ಜನರಲ್ಲಿ ಇಬ್ಬರು ಎಕ್ಸಿಟ್ ಆಗಿದೆ. ನನಗೇನೋ ಅನ್ಫೇರ್ ಅಂತ ಅನ್ನಿಸ್ತದೋ, ಯಾಕೆಂತಂದರೆ ಈ ರಕ್ಷಿತಾನ ಅಲ್ಲಿ ಇಟ್ಬಿಟ್ಟು ಇವಾಗ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗಿರ್ಬೋದು, ರಕ್ಷಿತಾನೇ ಎಲಿಮಿನೇಟ್ ಆಗಿರ್ಬೋದಾಗಿತ್ತು ಫಸ್ಟ್ ವೀಕಲ್ಲಿ, ಯಾರಿಗೆ ಗೊತ್ತು. ಇಲ್ಲಿ ಇವರಿಬ್ಬರನ್ನ ಕಳಿಸ್ಬಿಟ್ರು ಅಂತಂದರೆ, ವೋಟಿಂಗ್ ಚೆನ್ನಾಗಿ ತಗೊಂಡಿರೋರನ್ನ ಕಳಿಸ್ಬಿಟ್ರು ಅಂತಂದರೆ ಏನೋ ಒಂಥರ ಅನ್ಫೇರ್ ಅಂತ ಅನಿಸುತ್ತೆ. ಬಟ್ ಪರವಾಗಿಲ್ಲ, ನೋಡೋಣ ಹೆಂಗೋಗುತ್ತೆ ಬಿಗ್ ಬಾಸ್ ಅಂತ. ಯಾರನ್ನಾರು ಬಿಟ್ಟನಾ ನಾನು? ಯಾರನ್ನೂ ಬಿಟ್ಟಿಲ್ಲ ಅಂತ ಅನಿಸುತ್ತೆ. 19 ಜನದ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಸೊ ನಿಮಗೆ ಏನು ಅನಿಸುತ್ತೆ ಪರ್ಸ್ನಲಿ ಎಲ್ಲರ ಕ್ಯಾರೆಕ್ಟರ್ನೂ ಕೂಡ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.